ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಆಗಿ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಕಸ್ಟಮರ್ ಸೀರೆ ಐತಿ. ಫುಲ್ ಸೀರೆ ರನ್ನಿಂಗು ಪಿಂಕ್ ಕಲರ್ ಐತಿ, ಸ್ವಲ್ಪ ಡಾರ್ಕ್ ಪಿಂಕ್ ಐತಿ, ಪಲ್ಲು ಬ್ಲೂ ಕಲರ್ ಐತಿ. ಕಸ್ಟಮರ್ ಸಿಂಪಲ್ ಆಗಿ ಡಿಸೈನ್ ಹಾಕಿ ಹೇಳಿದ್ದಾರೆ, ಅದಕ್ಕೆ ನಾನು ಸಿಂಪಲ್ ಆಗಿ ಹಾಕ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನೋಡಿ, ಈ ಥರ ಮಣಿ ತೊಗೊಂಡಿನಿ. ರೌಂಡ್ ಶೇಪಲ್ಲಿ ಐತಿ, ಚಿಕ್ಕದು. 6 ಎಳೆ ದಾರ ಸುತ್ಕೊಂಡಿನಿ. 10 ನಂಬರ್ ಕ್ರೋಶ ತಗೊಂಡಿನಿ. ಫಸ್ಟು ಗಂಟು ಹಾಕೋತೀನಿ ಸೀರೆಗೆ. ಗಂಟು ಹಾಕಿದ್ದೀನಿ. ಇವಾಗ ಲಾಕ್ ಮಾಡ್ತೀನಿ. ಇನ್ನೂ ಒಂದು ಲಾಕ್ ಮಾಡ್ತೀನಿ. ಅಂದರೆ ಯಾವಾಗಲೂ ಸೀರೆಗೆ ಹಾಗಾದರೆ 2 ಲಾಕ್ ಮಾಡಬೇಕು. ಫಸ್ಟಿಂಗ್ ಅಷ್ಟೇ 2 ಲಾಕು, ಲಾಸ್ಟಲ್ಲಿ 2 ಲಾಕು. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಇನ್ನು ತಿರ್ಗಾ ಚೈನ್ ಹಾಕೋತೀನಿ. ಈ ಡಿಸೈನ್ಗೆ ಬೇಸ್ ಲೈನ್ ಬರೋದಿಲ್ಲ, ಡೈರೆಕ್ಟಾಗಿ ಡಿಸೈನ್ ಹಾಕೊಂಡು ಹೋಗಬೇಕು. ಇವಾಗ 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ಗೆ 5 ಚೈನ್ ಹಾಕಿದ್ದೀನಿ, ಆಮೇಲೆ 4 ಚೈನ್ ಹಾಕಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಆ ಚಿಕ್ಕ ಮಣಿ ತೊಗೊಂಡಿದ್ದಲ್ಲ, ಆ ಮಣಿ 2 ಮಣಿ ಹಾಕೋತೀನಿ. 2 ಮಣಿ ತೊಗೊಂಡಿನಿ. ಆ 2 ಮಣಿ ದಾರ ಒಳಗೆ ಹಾಕೋತೀನಿ. ಹಾಕ್ಬಿಟ್ಟು ಇವಾಗ ಲಾಕ್ ಮಾಡ್ತೀನಿ. ಮಣಿಗೆ ಲಾಕ್ ಮಾಡಬೇಕು. 2 ಮಣಿ ಹಾಕಿದ್ದೀನಿ. ಇವಾಗ ಸೀರೆಗೆ ಲಾಕ್ ಮಾಡ್ತೀನಿ. ಈಜಿ ಐತಿ ಡಿಸೈನು, ಬೇಗ ಆಗುತ್ತೆ. ಸ್ಟಾರ್ಟಿಂಗ್ 5 ಚೈನ್ ಹಾಕಿದ್ದೀನಿ, ಆಮೇಲೆ 4 ಚೈನ್ ಹಾಕಿದ್ದೀನಿ, ಆಮೇಲೆ 2 ಮಣಿ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ ಸೀರೆಗೆ ಉಲ್ಟಾ ಮಾಡ್ತೀನಿ. ಸೀರೆ ಉಲ್ಟಾ ಮಾಡಿ ನಾನು 4 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ, ಅಲ್ಲಿ ಮಣಿ ಹಾಕ್ಕೊಂಡು ಸ್ಟಾರ್ಟಿಂಗಿ 4 ಚೈನ್ ಲಾಸ್ಟ್ ಲಾಕ್ ಮಾಡಿದೆಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. 4 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಏನೋ 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ನಾನು ಸ್ಟಾರ್ಟಿಂಗ್ 5 ಚೈನ್ ಲಾಕ್ ಮಾಡಿದೆಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಸೀರೆ ಸೀದಾ ಮಾಡ್ತೀನಿ. ಇವಾಗ ಸುಜ್ಜಿ ಮೇಲೆ 2 ಸಲ ದಾರ ತಗೋತೀನಿ. 2 ಸಲ ದಾರ ತಗೊಂಡು ನಾನು 5 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ, 5 ಚೈನ್ ಒಳಗೆ ನಾನು ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಇನ್ನು ಸುಜ್ಜಿ ಮೇಲೆ 2 ಸಲ ದಾರ ತಗೋತೀನಿ. ಅದೇ ಸೇಮ್ ಪ್ಯಾಂಟಿನ 5 ಚೈನ್ ಹಾಕಿದೆಲ್ಲ, 5 ಚೈನ್ ಒಳಗೆ ತ್ರಿಬಲ್ ಕ್ರೋಶೆ ಮಾಡ್ತೀನಿ. 2 1 2 1 2 1 ಮಾಡ್ತೀನಿ. ಬೇಕಾದರೆ ಡಬಲ್ ಕ್ರೋಶೆ ಮಾಡ್ಬೋದು. ಫುಲ್ ಆರ್ಚ್ ಅಷ್ಟೇ, ತ್ರಿಬಲ್ ಕ್ರೋಶೆ ಅಂತ ಕಂಪ್ಲೀಟ್ ಮಾಡಬೇಕು. ಬೇಗ ಆಗುತ್ತೆ ಈ ಡಿಸೈನ್, ಕಷ್ಟ ಇಲ್ಲ. ಬೇಗ ಅರ್ಜೆಂಟಾಗಿ ಬೇಕಂತ ಸಿಂಪಲಾಗಿ ಹಾಕಿ ಹೇಳ್ತಾರೆ ನೋಡಿ, ಈ ಥರ ಹಾಕ್ಕೊಟ್ರೆ ಬೇಗ ಆಗುತ್ತೆ. ನನಗೂ ಅರ್ಜೆಂಟ್ ಹೇಳಿದ್ದಾರೆ ಅವರು, ಅರ್ಜೆಂಟ್ ಬೇಕಂದರು. ಅದಕ್ಕೆ ನಾನು ಸಿಂಪಲಾಗಿ ಇದೇ ಡಿಸೈನ್ ಹಾಕ್ತಾಯಿದ್ದೀನಿ, ಬೇಗ ಆಗುತ್ತೆ. ಫುಲ್ ಆರ್ಚ್ ತ್ರಿಬಲ್ ಕ್ರೋಶೆ ಅಂತ ಕಂಪ್ಲೀಟ್ ಮಾಡ್ತೀನಿ. ಸುಜ್ಜಿ ಮೇಲೆ 2 ಸಲ ದಾರ ತಗೊಂಡು 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 1 2 1 ಮಾಡಬೇಕು. ಲಾಸ್ಟಲ್ಲಿ 2 1.
ಫಸ್ಟ್ ಆರ್ಚಿಗೆ ಎಷ್ಟು ಕ್ರೋಶೆ ಮಾಡ್ತೀವಿ ಎಲ್ಲ ಆರ್ಚಿಗೆ ಅಷ್ಟೇ ಮಾಡಬೇಕು. ಇಲ್ಲಿ ನಾನು 14 ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಬೇಕಂದರೆ ಕಮ್ಮಿನ ಹಾಕ್ಕೊಳ್ಳಿ. ಹೆಚ್ಚು ಕಮ್ಮಿ ಮಾಡ್ಬೋದು, ಜಾಸ್ತಿನ ಹಾಕ್ಕೋಬೋದು, ಕಮ್ಮಿನ ಹಾಕ್ಬೋದು. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಆರ್ಚಿಗೆ ಎಷ್ಟು ಹಾಕ್ಕೋತೀವಿ ಎಲ್ಲ ಆರ್ಚಿಗೆ ಅಷ್ಟೇ ಹಾಕಿದ್ರೆ ಡಿಸೈನ್ ನೀಟಾಗಿ ಕಾಣಿಸ್ತಾವೆ. ಹೆಚ್ಚು ಕಮ್ಮಿ ಮಾಡಿದ್ರೆ ಡಿಸೈನ್ ನೀಟ್ ಬರಲ್ಲ. ನೀವು ಬೇಕಂದರೆ ಎಲ್ಲ ಡಬಲ್ ಕ್ರೋಶೆಗೆ ಚಿಕ್ಕ ಚಿಕ್ಕ ಮಣಿ ಬರುತ್ತಲ್ಲ ಸ್ಮಾಲ್ ಸೈಜು ಅದನ್ನು ಹಾಕ್ಬೋದು. ನಾನು ಸಿಂಪಲಾಗಿ ಹಾಕಿ ಹೇಳಿದ್ರೆ ನಾನು ಹಿಂಗೆ ಇದೇ ಥರ ಹಾಕ್ತೀನಿ, ಬೇಗ ಆಗುತ್ತೆ. ಇಲ್ಲಿ 14 ಕಂಬ ಹಾಕಿದ್ದೀನಿ, ಅಂದರೆ 14 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಎಷ್ಟು ನೀಟಾಗಿ ಬಂದೈತೆ ಆರ್ಚ್. ಇವಾಗ ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಸೀರೆ ಮೇಲೆ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಫಸ್ಟ್ ನೋಡಬೇಕು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಇವಾಗ ಚೈನ್ ಹಾಕೋತೀನಿ. ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ. ಇಲ್ಲಿ 5 ಚೈನ್ ಹಾಕಿದ್ದೀನಿ. ಈ 5 ಚೈನ್ ಬರುತ್ತಲ್ಲ ಅಲ್ಲಿ ಕುಚ್ಚು ಬರುತ್ತೆ, ಅದಕ್ಕೆ ನಾನು 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ 4 ಚೈನ್ ಹಾಕೋತೀನಿ. 4 ಚೈನು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಮಣಿ ಹಾಕೋತೀನಿ. ಇನ್ನು 2 ಮಣಿ ತಗೋತೀನಿ. 2 ಮಣಿ ತಗೊಂಡು ದಾರೊಳಗೆ ಹಾಕಿ ಲಾಕ್ ಮಾಡ್ತೀನಿ. ಮಣಿಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಇವಾಗ ಇನ್ನು 5 ಚೈನ್ ಹಾಕೋತೀನಿ. ಈ ಡಿಸೈನ್ಗೆ 5 ಚೈನ್ 4 ಚೈನ್ ಅಷ್ಟೇ ಐತಿ, ಏನು ಕಷ್ಟ ಇಲ್ಲ, ಬೇಗ ಆಗುತ್ತೆ. 5 ಚೈನ್ ಹಾಕಿ ಸೀರೆಗೆ ಉಲ್ಟಾ ಮಾಡ್ತೀನಿ. ಸೀರೆ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡೋದೆಲ್ಲ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. 5 ಚೈನ್ ಹಾಕಿ ಸೀರೆ ಉಲ್ಟಾ ಮಾಡಿ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ತಿರ್ಗಾ 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ನಾ 5 ಚೈನ್ ಏನು ಲಾಕ್ ಮಾಡೋದಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಸೀರೆ ಸೀದಾ ಮಾಡ್ತೀನಿ. ಇವಾಗ ಇಲ್ಲಿಂದ ಹಾರ್ ಸ್ಟಾರ್ಟ್ ಮಾಡ್ತೀನಿ. ಸುಜಿ ಮೇಲೆ 2 ಸಲ ದಾರ ತಗೋತೀನಿ. 2 ಸಲ ದಾರ ತಗೊಂಡು ಮಣಿ ಹಿಂದೆ ನಾನು 5 ಚೈನ್ ಹಾಕಿ ಲಾಕ್ ಮಾಡೋದಲ್ಲ ಆ ಲಾಕ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 1 2 1 2 1 ಇನ್ನು ತಿರ್ಗಾ ದಾರ ಸುತ್ತ ತಗೋತೀನಿ. 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡ್ಬರ್ತೀನಿ. ಇನ್ನು 2 1 2 1 ಇದೇ ರೀತಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ಇದು ಅಷ್ಟೇ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಲಾಕ್ ಮಾಡಬೇಕು. ಇನ್ನು ಚೈನ್ ಹಾಕೋತೀನಿ. 5 ಚೈನ್ ಸ್ಟಾರ್ಟಿಂಗ್ ಹಾಕ್ತೀವಿ, ಆಮೇಲೆ 4 ಚೈನು, ಆಮೇಲೆ 2 ಮಣಿ ಹಾಕಿ ಲಾಕ್ ಮಾಡೋದು, ಆಮೇಲೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಇನ್ನು ತಿರ್ಗಾ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಸೀರೆ ಸೀದಾ ಮಾಡಿ ಹಾರ್ ಸ್ಟಾರ್ಟ್ ಮಾಡಬೇಕು. ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು. 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. 4 ಚೈನ್ ಹಾಕಿ ಇವಾಗ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಮಣಿ ಹಾಕೋತೀನಿ.
ನಾನು ಮಣಿ ಹಾಕ್ತಾಯಿದ್ದೀನಿ, ಬೇಕಂದರೆ ಬಿಡ್ಸ್ ಹಾಕ್ಕೊಳ್ಳಿ. ಇವಾಗ ಮಣಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಇವಾಗ ಏನೋ ತಿರ್ಗಾ ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಸೀರೆ ಉಲ್ಟಾ ಮಾಡಿ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಒಂದು ಆರ್ಚ್ ಆದರೆ ಗೊತ್ತಾಗಲ್ಲ, ಅದಕ್ಕೆ ನಾನು 2 ಆರ್ಚ್ ತೋರಿಸ್ತಾ ಇದ್ದೀನಿ. ಇವಾಗ ಏನು ಚೈನ್ ಹಾಕೋತೀನಿ. ಬೇಗ ಆಗುತ್ತೆ ಡಿಸೈನ್, ಕಷ್ಟ ಇಲ್ಲ. ಚೈನ್ ಹಾಕಿ 5 ಚೈನ್ ಹಾಕಿ ಲಾಕ್ ಮಾಡೋದಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ ಸೀರೆ ಸೀದಾ ಮಾಡ್ತೀನಿ. ಇಲ್ಲಿಂದ ಸುಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಇದು ಆರ್ಚ್ ಅಷ್ಟೇ. ತ್ರಿಬಲ್ ಕ್ರೋಶೆ 14 ತ್ರಿಬಲ್ ಕ್ರೋಶೆ ಹಾಕ್ತೀನಿ ಇಲ್ಲೂ ಅಷ್ಟೇ. ನೋಡಿ ಆರ್ಚ್ ಕಂಪ್ಲೀಟ್ ಆಗಿದ್ದು 2. ಎಷ್ಟು ನೀಟಾಗಿ ಬಂದೈತೆ ನೋಡಿ. 2 ಆರ್ಚ್ ಹಾಕಿ ತೋರಿಸಿದ್ದೀನಿ. ಫುಲ್ ಸೀರೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ನೋಡಿ. ಫುಲ್ ಸೀರೆ ಹಾಕಿದ್ದೀನಿ. ಬೇಗ ಆಗೈತಿ. ಎಷ್ಟು ನೀಟಾಗಿ ಬಂದೈತಿ ಆರ್ಚ್, ಎಲ್ಲ ಆರ್ಚ್ ಅಷ್ಟೇ. ಸೀರೆ ಕಲರ್ ಫುಲ್ ರನ್ನಿಂಗ್ ಪಿಂಕ್ ಐತಲ್ಲ, ಅದಕ್ಕೆ ನಾನು ಪಿಂಕ್ ಕಲರ್ ಥರ ತೊಗೊಂಡಿನಿ. ಲಾಸ್ಟಲ್ಲಿ ಆರ್ಚ್ ಬಂದಿಲ್ಲ, ಪ್ಲೇಸ್ ಇಲ್ಲ, ಅದಕ್ಕೆ ನಾನು 2 ಕುಚ್ಚು 5 ಚೈನ್ನ 2 ಸಲ ಹಾಕಿ ಲಾಕ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಬಂದೈತಿ. ಫುಲ್ ಸೀರೆ ಹಾಕಿದ್ದೀನಿ. ಸಿಂಪಲ್ಲಾಗಿ ಬೇಗ ಆಗುತ್ತೆ ಈ ಥರ ಡಿಸೈನ್ ಹಾಕಿ ಕೊಟ್ಟರೆ. ಬೇಗ ಬೇಗ ಹಾಕಿ ಮುಗಿಸ್ಬೋದು. ಇವಾಗ ಕುಚ್ಚೆಲ್ಲ ಕಟ್ತೀನಿ. ಕುಚ್ಚು ಕಟ್ಟಾಗ ನಾನು ದಾರ ರೆಡಿ ಮಾಡಿಟ್ಟಿದ್ದೀನಿ. 77 ದಾರ ಸುತ್ತಿಟ್ಟಿದ್ದೀನಿ. ಈ ಥರ ದಾರ ರೆಡಿ ಮಾಡಿಬಿಟ್ರೆ ಬೇಗ ಬೇಗ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ ಈ ಥರ ದಾರ ರೆಡಿ ಮಾಡಿಡ್ತೀನಿ. ಇವಾಗ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವ ನೋಡಿ. ಇಲ್ಲಿ ನೋಡಿ ಕುಚ್ಚೆಲ್ಲ ಹಾಕಿದ್ದೀನಿ. 77 ದಾರ ಸುತ್ತಕೊಂಡು ಕುಚ್ಚು ಹಾಕಿದ್ದೀನಿ. ಎಷ್ಟು ನೀಟಾಗಿ ಬಂದೈತಿ ಡಿಸೈನು. ಪ್ಲೀಸ್ ಫ್ರೆಂಡ್, ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಡಿಸೈನ್ ಬೇಕಂತ. ನೋಡಿ ಡಿಸೈನ್ ಫೈನಲ್ ಲುಕ್ಕು. ಎಲ್ಲ ಆರ್ಚು ಅಷ್ಟೇ ಚೆನ್ನಾಗೈತಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.